ನಿಮ್ಮ ಹೆಸರೇನು ಹೇಳಿದ ಹೆಸರು ಹೇಳಿ. ನನ್ನ ಹೆಸರು ಪ್ರಶಾಂತ್ ಜಾಜಿ ಅಂತ, ವರದಳ್ಳಿ ವಾಸ, ಜಾಜಿ ಮನೆ ಅಂತ ವರದಳ್ಳಿ. ಪ್ರಶಾಂತ್ ಜಾಜಿ ಅವರೇ, ನಿಮಗೂ ನಿಮ್ಮ ಚಿಕ್ಕಪ್ಪನವ್ರಿಗೂ ಈ ಮೂಲ ದಾರಿಯಲ್ಲಿ ಇರ್ತಕ್ಕಂಥ ಒಂದು ಜಗಳ ಏನೋ ನಡೀತಿದೆ ಅಂತ ಕೇಳ್ಬಿಟ್ವಿ. ಅದ್ರ ವಿಚಾರ ಏನಂತೇಳಿ ವಿವರವಾಗಿ ಹೇಳಿ. ಇದು ವಿ ಡಿ ರವೀಂದ್ರ ಅವರು ನಮಗೆ ತೊಂದರೆ ಕೊಡಬೇಕು ಅನ್ನೋ ಉದ್ದೇಶದಿಂದ ಆ ಮನೆಯಲ್ಲಿ, ನಮ್ಮ ವರದಳ್ಳಿ ಮನೆಯಲ್ಲಿ ನನ್ನ ತಾಯಿ 74 ವರ್ಷ ಮತ್ತು ನನ್ನ ತಂದೆಯ ತಂಗಿ ಸವಿತಾ ಅಂತ ಹೇಳಿ ಅವರು 72 ವರ್ಷ ಅವರು ವಾಸವಾಗಿರ್ತಾರಲ್ಲಿ. ನಾನು ಸಾಗರದಲ್ಲಿ ವಾಸವಾಗಿರ್ತೇನೆ. ಈಗ ಅಲ್ಲಿಗೆ ಬರುವಂಥ ರಸ್ತೆಯನ್ನು ಈ ರವೀಂದ್ರ ಅವರು 2 ವರ್ಷದ ಹಿಂದೆ ಮುಚ್ಚಿಬಿಟ್ಟು ನಮ್ಮ ಮನೆಗೆ ಬರೋ ರಸ್ತೆನ ವಾಹನ ಬರೋವಂಥ ರಸ್ತೆನ ಎಲ್ಲ ಮುಚ್ಚಿರ್ತಾರೆ, ಆಯಿತಾ. ನನಗೆ ಮತ್ತೆ ದಿನಾನೂ ಅವರು ಬೇರೆ ಬೇರೆ ರೀತಿಯಲ್ಲಿ ಕಿರುಕುಳ ಕೊಡ್ತಾರೆ ಅವರಿಗೆ, ವಯಸ್ಸಾದವರಿಗೆ. ಕೆಳಗಡೆಗೆ ಮನೆಯಿಂದ ಬಂದ ಈ ತ್ಯಾಜ್ಯ ನೀರನ್ನೆಲ್ಲ ಕೆಳಗಡೆ ಬಿಡ್ತಾರೆ. ಹಾಗೂ ಅಲ್ಲಿ ಕೆಳಗಡೆ ನಮ್ಮ ಮನೆಯ ಕೊಟ್ಟಿಗೆ ಮುಂದೆ ಒಂದು ಇಷ್ಟು ಅಡಿಕೆ ಸಸಿಗಳನ್ನು ತಂದಿಟ್ಟು ಅದಕ್ಕೆ ಈ ತ್ಯಾಜ್ಯದ ನೀರು, ಟಾಯ್ಲೆಟ್ ನೀರುಗಳನ್ನೆಲ್ಲ ಬಿಟ್ಟು ತೊಂದರೆ ಕೊಡ್ತಾಯಿದ್ರು. ನಾನು ಸುಮಾರು ಬಾರಿ ಈಗ ಪಂಚಾಯತಿಗೆ ಮತ್ತು ಇದು ಎಲ್ಲ ಅಧಿಕಾರಿಗಳಿಗೂ ನಾನು ಗಮನಕ್ಕೆ ತಂದಿದ್ದೀನಿ, ಆಯಿತಾ. ಈಗ ನಾನು ಈಗ ಮೊನ್ನೆ ರಸ್ತೆ ಆಗಿದೆ, ಅದ್ರ ನಂತರ ಕೂಡ ಇವರೀಗ ಇನ್ನೂ ಬಿಟ್ಟಿಲ್ಲ ನಮಗೆ ತೊಂದರೆ ಕೊಡೋದು. ಮೇಲ್ಗಡೆ ಮತ್ತೊಂದು ತಡೆಗೋಲು ಹಾಕಿಬಿಟ್ಟು ನಾವು ಅವ್ರ ಮನೆ ಮುಂದೆ ವಾಹನ ನಿಲ್ಲಿಸಿ ಚೆಕ್ ಪೋಸ್ಟ್ ಥರ ನಾವು ವಾಹನ ನಿಲ್ಲಿಸಿ ಬರಬೇಕು, ನಮ್ಮನ್ನು ವಾಚ್ ಮಾಡೋದಕ್ಕೆ. ಮತ್ತು CC ಕ್ಯಾಮ್ರಾನ ಒಂದು 100 ಅಡಿ ಆ ಕಡೆ ಹೊರಗಡೆ ರಸ್ತೆ ಪಕ್ಕದಲ್ಲಿ ಒಂದು ಪತ್ರೆ ಮರ ಇದೆ, ಅದಕ್ಕೆ ಹಾಕಿಬಿಟ್ಟು ಕ್ಯಾಮ್ರಾನ ನಮ್ಮ ಮನೆಗೆ ಇಟ್ಟು ವಾಚ್ ಮಾಡ್ತಾನೆ. ಆ ಪತ್ರೆ ಮರ ಯಾರಿಗೆ ಸೇರಿದ್ದು? ಪತ್ರೆ ಮರ ಸರ್ಕಾರದ ಜಾಗ, ಸರ್ಕಾರಿ ಜಾಗ, ಅದಕ್ಕೆ ಸೇರಿದ್ದು, ಸರ್ಕಾರಿ ಜಾಗದಲ್ಲಿರುವಂಥದ್ದು. ಈಗ ಅದನ್ನು ಇನ್ನೂ ನನಗೆ ಬಿಟ್ಟಿಲ್ಲ. ಅದು ಮೊನ್ನೆ ತಹಸೀಲ್ದಾರ್ ಸಾಗರ ಅವರು ಬಂದು ಇದನ್ನು ತೆಗಿಲಿಕ್ಕೆ ಹೇಳಿದರೂ ಕೂಡ ಅವ್ರು ಇನ್ನೂ ತೆಗೆದಿಲ್ಲ. ತುಂಬ ತೊಂದರೆ ಕೊಡ್ತಾನೆ. ಈಗ ನಮ್ಮನ್ನು CCTVಲಿ ವಾಚ್ ಮಾಡ್ತಾನೆ, ನಮ್ಮ ಬರೋದು ಹೋಗೋದೆಲ್ಲ. ಈಗ ಮತ್ತೆ ಅಧಿಕಾರಿಗಳ ಗಮನಕ್ಕೆ ತರಬೇಕು ಅಂತ ಮಾಡಿದ್ದೀನಿ. ಆ ರಸ್ತೆ ಎಷ್ಟು ವರ್ಷದಿಂದ ಇತ್ತದ? ಆ ರಸ್ತೆ ಹೆಚ್ಚು ಕಮ್ಮಿ 50 ವರ್ಷಕ್ಕೂ ಜಾಸ್ತಿ. ನಮ್ಮ ಅಜ್ಜನ ಕಾಲದ ರಸ್ತೆ, ಗಾಡಿ ರಸ್ತೆ, ಹೊಸ ರಸ್ತೆ ಅಂತ ಹೇಳಿ 50 ವರ್ಷ ಹಿಂದೆ ಪಂಚಾಯತಿಯಲ್ಲಿ ನಮ್ಮ ಹುಲಿಮನೆ HKS ವೆಂಕಟಗಿರಿರಾವ್ ಅವರು ಅಧ್ಯಕ್ಷರಾದಾಗ ಅದು ಹೊಸ ರಸ್ತೆ ಅಂತ ಇದು ಮಾಡಿಬಿಟ್ಟು ಮಾಡಿರೋಂಥ ಪಂಚಾಯತಿ ರಸ್ತೆ ಅದು. ನಮ್ಮ ಚಿಕ್ಕಪ್ಪ ಇನ್ನೊಬ್ಬರು ಶ್ರೀಪಾದ ವಿಡಿ ಅಂತೇಳಿ ಅವ್ರು, ನಮ್ಮ ಚಿಕ್ಕಪ್ಪ ಅವರೆಲ್ಲ ನಾನು ನಿನ್ನೆ ಬಂದು ನೋಡಿ ನನಗೆ ಹೇಳೋದ್ರು, ಈ ಥರ 50 ವರ್ಷದ ಈ ಥರ ಹಳೆಯ ರಸ್ತೆ ಅದು. ಇದು ನ್ಯಾಯಾಲಯದಲ್ಲಿದೆಯಾ? ಈಗ ನ್ಯಾಯಾಲಯದಲ್ಲಿದೆ. ಇದು ನಾನು ಇಂಜೆಕ್ಷನ್ ಆರ್ಡರ್ ಕೊಟ್ಟಿದ್ದಾರೆ ನನಗೆ. ಸದ್ಯದಲ್ಲೇ ನನಗೆ ಇದು ನನ್ನ ಜಾಗದ ಇದು ಜಯ ಸಿಗುತ್ತೆ ನನಗೆ. ಪೊಲೀಸರಿಗೆ ದೂರು ಕೊಟ್ಟಿದ್ವಿ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಏನಾಯಿತು, ಏನು ಮಾಡಿದ್ರು? ದೂರು ಕೊಟ್ಟಿದ್ದಾರೆ ಅವರು. ನಾನು ಕೂಡ ಅವರಿಗೆ ದೂರು ಕೊಟ್ಟಿದ್ದೀನಿ. ಈಗ ಅವರು ಮಹಾಬಲೇಶ್ವರ ನಾಯಕ್ ಅವರು ಬಂದು ಎಲ್ಲ ಸ್ಥಳ ಎಲ್ಲ ಪರಿಶೀಲನೆ ಮಾಡಿ ನೋಡಿ ಎಲ್ಲ ಹೋಗಿದ್ದಾರೆ. ಅವರು ಯಾರ ಅಧಿಕಾರಿಗಳ ಮಾತು ಕೇಳೋದಿಲ್ಲ. ಅವರಿಗೆ 100 ಬಾರಿ, ಈಗ ಸುಮಾರು ನನಗೆ ಗೊತ್ತಿದ್ದಂಗೆ ಒಂದು 10 ಇಲಾಖೆಯಿಂದ ನೋಟಿಸ್ ಬಂದಿದೆ ಅವರಿಗೆ. ಗಣಿ ಇಲಾಖೆಯಿಂದ ಕೊಟ್ಟಿದ್ದಾರೆ. ಅಲ್ಲಿ ಒಂದು 100 ಗಾತ್ರದ ಮರಗಳನ್ನೆಲ್ಲ ಕಡಿದು ಆಮೇಲೆ ಲಾರಿಲಿ ಟ್ರಾನ್ಸ್ಪೋರ್ಟ್ ಮಾಡಿದ್ದಾರೆ ಮರ ಮತ್ತು ಇದನ್ನು ಮಣ್ಣನ್ನು. ಅದು ಗಣಿ ಇಲಾಖೆಗೂ ನಾವು ದೂರು ಸಲ್ಲಿಸಿದ್ದೀವಿ. ಈಗ ಗಣಿ ಇಲಾಖೆಯವ್ರನ್ನೂ ಇದು ಮಾಡಬೇಕಾಗಿದೆ. ಈಗ ಈ ತಹಸೀಲ್ದಾರ್ ಸಾಗರ್ ಅವರಿಗೂ ನಾವು ಗಮನಕ್ಕೆ ತಂದಿದ್ದೀವಿ. ಮುಂದಿನ ದಿನಗಳಲ್ಲಿ ಅದು ಏನಾಗುತ್ತೆ ನೋಡಿ. ತಹಸೀಲ್ದಾರ್ ಅಲ್ಲಿ ಜಾಗ ಬಂದು ಹೋಗಿದ್ರ? ತಹಸೀಲ್ದಾರ್ ಸಾಗರಕ್ಕೆ ಬಂದು ನೋಡಿದ್ದಾರೆ. ಹಿಂದಿನ ತಹಸೀಲ್ದಾರ್ ರಿಪೋರ್ಟು ಕೊಟ್ಟಿದ್ರು, ಈ ಥರ 100 ಗಾತ್ರದ ಲಾರಿ ಇದು ಮಣ್ಣು ಟ್ರಾನ್ಸ್ಪೋರ್ಟ್ ಆಗಿದ್ದು ಹೌದು, 20 ಗುಂಟೆ ಮಣ್ಣು ತೆಗೆದಿದ್ದಾರೆ ಇವರು ಅಂತ ಕೊಟ್ಟಿದ್ದಾರೆ. ಈಗ ಗಣಿ ಇಲಾಖೆಯವರು ಅದನ್ನ ಇನ್ನೂ ಪೆಂಡಿಂಗ್ ಇಟ್ಟಿದ್ದಾರೆ, ಯಾಕೆಂತ ಗೊತ್ತಿಲ್ಲ, ನೋಡಬೇಕಾಗಿದೆ ಮುಂದಿದ್ದು. ಅಲ್ಲಿ ನಿಮ್ಮ ಮನೆಯಲ್ಲಿ ಯಾರ್ಯಾರು ವಾಸ ಇದ್ದಾರೆ? ನನ್ನ ತಾಯಿ ಮತ್ತು ನನ್ನ ತಂಗಿ ಇಬ್ಬರು ವಾಸವಾಗಿದ್ದಾರೆ. ಎಲ್ಲ ಇವರು ತುಂಬ ವಯಸ್ಸಾದವರು. ಅವರಿಗೆ ಕಿರುಕುಳ ಕೊಡ್ತಾ ಇದ್ದಾರಾ? ಅವರಿಗೆ ಕಿರುಕುಳ ಕೊಡ್ತಾ ಇದ್ದಾರೆ. ತುಂಬ ಕಿರುಕುಳ ಕೊಡ್ತಾನೆ ಅವರಿಗೂ. ಮತ್ತು ಮೇಲ್ಗಡೆಯಿಂದ ಕೆಟ್ಟ ಕೊಳಕ ಮಾತಾಡ್ತಾರೆ, ಅನ್ಪಾರ್ಲಿಮೆಂಟ್ರಿ ವರ್ಡನ್ನು ಮಾತಾಡ್ತಾರೆ. ನಾವು ಹೋದ್ಕೊಳ್ಳೆ ಕ್ಯಾಮ್ರಾ ಹಿಡಿತಾರೆ, ನಾವು ಓಡಾಡೋಕೆ ಹೋದ್ಕೊಳ್ಳೆ ಕ್ಯಾಮ್ರಾ ಹಿಡಿಯೋದು, ನಮ್ಮನ್ನು ಇದನ್ನು ದುರ್ಗುಟ್ಟಿ ನೋಡೋದು, ಮತ್ತು 3rd ಕ್ಲಾಸ್ ಇದು ಮಾತಾಡ್ತಾರೆ ಅವರು. ಭಾಷೆ ಯೂಸ್ ಮಾಡ್ತಾರೆ. ಏನಂದ್ರು ಬಂದು ಮೊನ್ನೆ ತಹಸೀಲ್ದಾರ್ ಬಂದು ಎಲ್ಲ ನೋಡಿ ಸ್ಥಳ ಪರಿಶೀಲನೆ ಮಾಡಿ ಅದನ್ನ ಅಲ್ಲಿಂದ ತೆರವುಗೊಳಿಸ್ಬೇಕು. ನೀವು ದನಗಳು ಬರ್ತವೆ ಅಂತಾದರೆ ನೀವು ದನ ಎಲ್ಲಿಂದ ಬರ್ತದೆ ಆ ಜಾಗದಕ್ಕೆ ಬೇಲಿ ಕಟ್ಕೊಳ್ಳಿ, ತೆಗೀರಿ ಅಂತ ಹೇಳಿದ್ದಾರೆ. ಆದರೂ ತೆಗೆದಿಲ್ಲ. ತಹಸೀಲ್ದಾರಿಗೆ ಹೇಳಿದ್ದಕ್ಕೂ ತೆಗೆದಿಲ್ಲ. CC ಕ್ಯಾಮ್ರಾನು ಅಷ್ಟೇ, ಯಾರಿಂದ ಪರ್ಮಿಷನ್ ತಗೊಂಡಿದ್ದಾರೆ ಗೊತ್ತಿಲ್ಲ. ಈಗ ಅದನ್ನು CC ಕ್ಯಾಮ್ರಾ ಹಾಕೊಂಡ್ಬಿಟ್ಟು ನಮ್ಮ ಮನೇನ ವಾಚ್ ಮಾಡ್ತಾ ಇದ್ದಾರೆ. ಮತ್ತು ತಂಡಗಳು ತೆಗಿಬೇಕಾಗಿದೆ. ಅವರು ಈಗಲೂ ತೆಗೆದಿಲ್ಲ. ಅವರು ಬಂದು ಹೇಳಿದ್ರು ತೆಗೆದಿಲ್ಲ ಅವರು. ಓಕೆ. ಅವ್ರು ಯಾವ ಅಧಿಕಾರಿಗಳಿಗೂ ಬೆಲೆ ಕೊಡಲ್ಲ ಅಷ್ಟೇ. ಥ್ಯಾಂಕ್ ಯು. ಹಾಗೂ ನಮ್ಮ ತಂದೆಯ ಇನ್ನೊಬ್ಬ ತಮ್ಮ VD ಸುರೇಶ ಅಂತ ಹೇಳಿ, ಅವ್ರ ಮಗ ಇದ್ದಾನೆ ವಿನಾಯಕ ಜಾಜಿ ಅಂತ.
ಅವನಿಗೆ ಮತ್ತು ಇವರು ರವೀಂದ್ರ ವಿ ಡಿ ರವೀಂದ್ರ ಮತ್ತು ವಿನಾಯಕ್ ಜಾಜಿ ಮತ್ತು ಇವರು ರವೀಂದ್ರನ ಮಗಳು ಒಬ್ಬಳಿದ್ದಾಳೆ ವಿಭಾ ಅಂತ. ಅವ್ರು ಯಾರು ಹೋದ್ರು ಯಾರು ಹೋದ್ರು ಆ ಜಾಗಕ್ಕೆ ಹೋದ್ರೆ ಸಾಕು, ಕ್ಯಾಮ್ರಾ ತಗೊಬರೋದು, ಫೋಟೋ ಹೊಡೆಯೋದು, ಅವರಿಗೆ ಅದೇ ಕೆಲಸ ಆಯ್ತು. ತುಂಬ ತೊಂದರೆ ಕೊಡ್ತಾರೆ ಇವರೆಲ್ಲ ಸೇರಿ. ಈಗ ಇದನ್ನು ಯಾವುದು CCTVಲಿ ನೋಡ್ತಾ ಇರ್ತಾರೆ ಯಾರು ಬರ್ತಾರೆ ಅಂತ. ಈಗ ಅದು ಹಾಕ್ಕೊಂಡಿರೋದೇ ಅದೇ ಉದ್ದೇಶ. ಈಗ ನಮ್ಮ ಮನೆಗೆ ಯಾರು ಬರ್ತಾರೆ ಎಲ್ಲ ವಾಚ್ ಮಾಡೋದು. ಮತ್ತು ನನಗೂ ಕೂಡ ಕೊಲೆ ಬೆದರಿಕೆ ಹಾಕಿದ್ದಾರೆ, ನಿಮಗೆ ಕರೆಂಟ್ ಕೊಟ್ಟು ಸಾಯಿಸ್ತೀನಿ ಅಂತ. ನನ್ನ ಹತ್ರ ಮೊಬೈಲ್ ಇದಿದೆ, ರೆಕಾರ್ಡಿಂಗು ಇದೆ. ನಾನು ಮುಂದಿನ ದಿನಗಳಲ್ಲಿ ಕ್ರಿಮಿನಲ್ ಕೇಸ್ ಮಾಡಬೇಕು ಅಂತ ಇದ್ದೀನಿ ಅದರ ಬಗ್ಗೆ. ನಮ್ಮ ಇನ್ನೊಬ್ಬ ಚಿಕ್ಕಪ್ಪ ಅವನು ವರದಳ್ಳಿ ಮಠದಲ್ಲಿದ್ದಾನೆ. ಇದೇ ವಿನಾಯಕ 3 ಸರಿ ಅವರಿಗೆ ಹೊಡೆದ್ಬಿಟ್ಟು ಅವನಿಗೆ ಮನೆಯಿಂದ ಹೊರಗಾಕಿದ್ದಾನೆ. ಈಗ ಆಸ್ತಿ ಕೂಡ ಸುರೇಶ್ ಶಾಸ್ತ್ರಿಗೆ ಇದೆ. ಇವನು ಅವ್ರಿಗೆ ಒಂದು ಊಟ ಹಾಕಲ್ಲ ಸುರೇಶ್ ಅವರಿಗೆ, ಪಾಪ ಅವ್ರು ವರದಳ್ಳಿ ಮಠದಲ್ಲಿದ್ದಾರೆ. ಈಗ ನೋಡಬೇಕು ಅದನ್ನ ಇದಕ್ಕೆ ನ್ಯಾಯಾಲಯಕ್ಕೆ ಹಾಕಿ ಅವರಿಗೊಂದು ನ್ಯಾಯ ಕೊಡಿಸ್ಬೇಕಾಗಿದೆ ಸುರೇಶ್ ಅವರಿಗೂ. ಅವರು ನಮ್ಮನೆಯಲ್ಲೇ ವಾಸವಾಗಿದ್ದಾರೆ. ಈಗ ಹಾಲಿ ನಮ್ಮಲ್ಲೇ ಬರ್ತಾರೆ. ಆಶ್ರಮದಲ್ಲಿ ಇದೆಲ್ಲ ಮಾಡ್ತಾ ಇದ್ದಾರೆ, ಕೆಲಸ ಮಾಡ್ತಾ ಇದ್ದಾರೆ ವರದಳ್ಳಿ ಶ್ರೀಧರಾಶ್ರಮದಲ್ಲಿ. ಅಪ್ಪನಿಗೆ ಊಟ ಹಾಕಲ್ಲ, ಇವನಿಗೆ ಇದೇ ಕೆಲಸ. ಇವನ ಜೊತೆಗೆ ವಿ ಡಿ ರವೀಂದ್ರ ಜೊತೆ ಸೇರ್ಕೊಂಡು ಇದು ಮಾಡೋದು, ಬೇರೆ ಕೆಲಸ ಇಲ್ಲ ಅವನಿಗೆ. ಅಧಿಕಾರಿಗಳಿಗೆ ಏನು ಹೇಳ್ತಾರೆ, ಏನಾಗಬೇಕು ಅಂತ ಹೇಳ್ತಾರೆ ಅಧಿಕಾರಿಗಳಿಗೆ ನಮ್ಗೆ ನ್ಯಾಯ ಸಿಗಬೇಕು ಅಂತ ಹೇಳ್ತೀನಿ. ದಯಮಾಡಿ ನಮಗೆ ರಸ್ತೆ ಇದು ಖುಲ್ಲ ಮಾಡಿಕೊಡಿ, ನಮಗೆ ಓಡಾಡೋಕ್ಕೆ ಸೀದಾ ಓಡಾಡೋಕ್ಕೆ ಅವಕಾಶ ಮಾಡಿಕೊಡಿ. ನಮಗೆ ತೊಂದರೆ ಆಗ್ತದೆ. ಅಲ್ಲಿ ವೆಹಿಕಲ್ ನಿಲ್ಸೋಕ್ಕೂ ನಮಗೆ ಭಯ ಆಗುತ್ತೆ. ಇವನು ಮೊದಲೇ ಕೊಲೆ ಬೆದರಿಕೆ ಹಾಕಿ ನಾವು ಒಬ್ಬೊಬ್ಬರೇ ರಾತ್ರಿಗಿಟ್ಟು ಬಂದಾಗ ಕಲ್ಗಿಲ್ಲಿ ಹಾಕಿ ಹೊಡೆದ್ರೆ ನಾವು ಏನು ಮಾಡೋಣ ಮುಂದೆ? ಇದೆಲ್ಲ ತೊಂದರೆ ಆಗ್ತದೆ. ನೋಡಬೇಕು ನ್ಯಾಯಾಲಯಕ್ಕೆ. ಮತ್ತು ಇದೆಲ್ಲ ಸಲ್ಲಿಸ್ತಾ ಇದ್ದೀನಿ, ಈಗ ನಾನು ದೂರು ಸಲ್ಲಿಸ್ತಾ ಇದ್ದೀನಿ. ಈಗ ಅವ್ರಿಗೆ ಅವರ ಸ್ವಂತ ಜಾಗ ಏನಲ್ಲ, ಅದು ಯಾವ ಸರ್ಕಾರಿ ಜಾಗ, ಅದು ಸರ್ಕಾರಿ ಜಾಗ ಅಂತ ಹೇಳಿ ಇವರು ರೆವಿನ್ಯೂ ಇನ್ಸ್ಪೆಕ್ಟರ್ ರಿಪೋರ್ಟು ಕೊಟ್ಟಿದ್ದಾರೆ. 20 ಗುಂಟೆ ಇದು ದನಕ್ಕೆ 30 ಜಾಗ ಅಂತ ಕೊಟ್ಟಿದ್ದಾರೆ, ಆಯಿತಾ. ಅದರಲ್ಲಿ ಇವರು ಗಣಿಗಾರಿಕೆ ಮಾಡಿದ್ದಾರೆ, ಮಣ್ಣನ್ನೆಲ್ಲ ಟ್ರಾನ್ಸ್ಪೋರ್ಟ್ ಮಾಡಿದ್ದಾರೆ. ಇದ್ರ ಮೇಲೆಲ್ಲ ಕೇಸ್ ಮಾಡಬೇಕಾಗಿದೆ. ಎಲ್ಲಿಲ್ಲ, ಅವ್ರಿಗೆ ಮನೆ ಇರೋದು ಅಷ್ಟೇ ಜಾಗ ಅವರಿಗೆ ಇದಿರೋದು. ಅದು ಕೂಡ 2019ರಲ್ಲಿ ಪ್ರಕೃತಿ ವಿಕೋಪ ಆದಾಗ ಇವರಿಬ್ಬರಿಗೂ ನೋಟಿಸ್ ಕೊಟ್ಟಿದ್ರು, ನೀವು ಇಲ್ಲಿಂದ ತೆರವುಗೊಳಿಸ್ಬೇಕಂತ. ಒಂದು ವಿ ಡಿ ಸುರೇಶ್ ಅವ್ರದ್ದು ಮನೇನು ಕೂಡ ಅವರಿಗೂ 5 ಲಕ್ಷ ಪರಿಹಾರ ಕೊಟ್ಟಿದ್ದಾರೆ. ಇವನು ಪರಿಹಾರ ತಗೊಳ್ದೇನೆ ನಮ್ಮ ಮನೆಗೆ ತೊಂದರೆ ಕೊಡ್ತಾ ಇದ್ದಾನೆ. ತಗೊಳ್ಳದೆ ಅಲ್ಲೇ ಇದ್ದು ಅವರಿಗೂ ಕೊಟ್ಟಿದ್ದಾರೆ ನೋಟಿಸು, ನೀವು ಇಲ್ಲಿಂದ ತೆರವುಗೊಳಿಸ್ಬೇಕು, ಪರಿಹಾರ ತಗೊಂಡು ಬೇರೆ ಕಡೆ ಕಟ್ಕೊಳ್ಳಿ, ಅದು ಸೂಕ್ಷ್ಮ ಪ್ರದೇಶ ಅಂತ ಕೊಟ್ಟಿದ್ದಾರೆ. ಪಂಚಾಯತಿ ಮುಂಚೆ ಲೈಸೆನ್ಸ್ ಮುಂಚೆ ಇತ್ತು, ಅವನಿಗೆ ಮನೆಗೆ ಮುಂಚೆನೇ ಇತ್ತು. ಮನೆಗೆ ಇದು ಹಕ್ಕುಪತ್ರ ಕೊಟ್ಟಿದ್ರು. ನೆಕ್ಸ್ಟ್ ಇಯರಲ್ಲಿ 19ರಲ್ಲಿ ಇದಾಯಿತು. ಅಡ್ಗೋಲ್ ಹಾಕಿತ್ತು, ಖಂಡಿತ ತಪ್ಪು, ಅಕ್ಷಮ್ಯ ಅಪರಾಧ. ಅದು ತುಂಬ ತೊಂದರೆ ಕೊಡ್ತಾ ಇದೆ ನಾವು.